ಸೊ ಸ್ಟ್ರಗಲ್ಸ್ ಏನಿದ್ವು ನಿಮ್ಮ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ? ಯಾಕೆಂದರೆ ತುಂಬ ಜನ ಹೇಳೋದು ಆಫ್ಟರ್ ಡೆಲಿವರಿ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಲಾಸ್ ಇಸ್ ಅ ಚಾಲೆಂಜ್ ಅಂತ. ಇಟ್ಸ್ ಅ ಚಾಲೆಂಜ್. ಏನೇನು ಸ್ಟ್ರಗಲ್ಸ್ ನೀವು ಹೇಳ್ದಂಗೆ ಅಷ್ಟು ಕಾನ್ಷಿಯಸ್ನೆಸ್ ಯಾರಿಗೂ ಇರಲಿಲ್ಲ ಅವಾಗ. ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಏನು ಇರಲಿಲ್ವಲ್ಲ ಅವಾಗ. ಥ್ಯಾಂಕ್ಫುಲಿ ಇವಾಗ ಅಂಥದ್ದು ಬಹಳಷ್ಟು ವಿಡಿಯೋಸು, ನಮ್ಗೆ ಅಷ್ಟು ಅವೇರ್ನೆಸ್ಸು ಸಿಗುತ್ತೆ ಇದೆ. ಬಟ್ ನಾವು ಪೋಸ್ಟ್ ಮಾಡಬೇಕು, ಇದು ಹಾಕಬೇಕು, ನಮ್ಮನ್ನು ಯಾರು ನೋಡೋರಿಲ್ಲ. ನಮ್ಮ ನಾನಿಗೇನು ಏನು ಆವಾಗ ಆ ಕಲ್ಚರ್ ಅಷ್ಟು ಇರ್ತಿರ್ಲಿಲ್ಲ. ಓಕೆ, ಸೊ ನಾವೇ ನಮ್ಮ ಮಕ್ಕಳನ್ನ 24/7 ನೋಡ್ಕೋತಾ ಇದ್ವಿ. ಯುನೋ ಅವ್ರ ಜೊತೆ ಆಟ ಆಡ್ಕೊಳ್ಳೋದು, ಪಾರ್ಕಿಗೆ ಹೋಗೋದು ಎಲ್ಲ ಮಾಡ್ತಿದ್ವಿ. ವಿ ಡಿಂಟ್ ಹ್ಯಾವ್ ವಿಡಿಯೋ ಗೇಮ್ಸ್. ಅವ್ರನ್ನ ಎಂಗೇಜ್ ಇಡೋದಕ್ಕೆ ವಿ ಯೂಸ್ ಟು ಸಿಂಗ್ ಸಾಂಗ್ಸ್, ಯುನೋ CD ಕ್ಯಾಸೆಟ್ಸು ಅವಾಗೆಲ್ಲ ಆ ಥರ ಇದ್ದಿದ್ದು. ಬುಕ್ಸ್ ಓದ್ತಿದ್ವಿ, ಆ ಥರ ಎಲ್ಲ ಮಾಡ್ತಿದ್ವಿ ನಾವು. ಸೊ ಯುನೋ ಇಟ್ ವಾಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ನೈಸ್ ಬಾಂಡಿಂಗ್ ಎಲ್ಲ. ಐ ಫೀಲ್ ದಿಸ್ ಜನರೇಷನ್ ಇಸ್ ಮಿಸ್ಸಿಂಗ್ ಆಲ್ ದ್ಯಾಟ್. ಐ ಫೀಲ್ ಸ್ಯಾಡ್ ಫಾರ್ ಪೀಪಲ್ ಹೂ ಆರ್ ನಾಟ್ ಡೂಯಿಂಗ್ ದ್ಯಾಟ್. ಸೊ ನ್ಯಾನಿ ಕಲ್ಚರ್ ಬಂದುಬಿಟ್ಟಿದೆ. ಸೊ ಲಕಿಲಿ ಯುನೋ ಐದರ್ ಐ ಲುಕ್ ಆಫ್ಟರ್ ನನ್ನ ಗ್ರ್ಯಾಂಡ್ ಚೈಲ್ಡ್ನ, ಅದರ್ವೈಸ್ ಬೀಗರು ಇಲ್ಲ ನಮ್ಮ ಡಾಟರ್ ಆ್ಯಂಡ್ ಸನ್, ಡಾಟರ್ ಇನ್ ಲಾ ಆ್ಯಂಡ್ ಸನ್. ಸೊ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. 24/7 ನಾವೇ ಇರಬೇಕು ಅಂತ. ನ್ಯಾನಿ ಜೊತೆ ಬಿಡೋದು ಅದೆಲ್ಲ ಮಾಡೋದಿಲ್ಲ ನಾವು. ಸೊ ಈ ಆ್ಯಕ್ಟಿವಿಟಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾಗೆ ನಮ್ಮದು ಏನೂ ಇದಿರಲಿಲ್ಲ. ಇಟ್ ವಾಸ್ ಈಸಿ ಫಾರ್ ಮೀ ಟು ಗೆಟ್ ಬ್ಯಾಕ್. ಆವಾಗ ಅಷ್ಟು ಫಂಕ್ಷನ್ಸು, ಇವೆಂಟ್ಸು, ಯುನೋ ಪಾರ್ಟೀಸು ಆ ಥರ ಇರ್ತಿರ್ಲಿಲ್ಲ ಕಂಪೇರ್ ಟು ನಾವು. ಸೊ ಐ ಬೌನ್ಸ್ ಬ್ಯಾಕ್ ವೆರಿ ಫಾಸ್ಟ್. ಆ್ಯಂಡ್ ಕಾನ್ಷಿಯಸ್ನೆಸ್ ನನಗಿತ್ತು. ಐ ವಾಸ್ ಅ ಸ್ಟೇಟ್ ಲೆವೆಲ್ ಅಥ್ಲೀಟ್. ಓಕೆ, ಆಲ್ವೇಸ್ ಇನ್ ಟು ಫಿಟ್ನೆಸ್, ಆಲ್ವೇಸ್ ಆ್ಯಕ್ಟಿವ್, ಆಲ್ವೇಸ್ ಆನ್ ಮೈ ಟೋಸ್. ಯಾವ ಗೇಮಲ್ಲಿ? ಅಥ್ಲೆಟಿಕ್ಸಲ್ಲಿ ಹೈ ಜಂಪ್, ಲಾಂಗ್ ಜಂಪ್ ಆ್ಯಂಡ್ ಸೈಕ್ಲಿಂಗ್, ರಿಲೇ, ಆಲ್ ದೋಸ್ ಥಿಂಗ್ಸ್. ಸೊ ಆ ಆ್ಯಕ್ಟಿವಿಟೀಸ್ ಯಾವಾಗಲೂ ಇದ್ದಿದ್ದರಿಂದ ಇಟ್ ವಾಸ್ ಇನ್ಬಿಲ್ಟ್ ಇನ್ ಮೀ. ಅಂದರೆ ನಾನು ನಾರ್ಮಲಿ ನೋಡಿದ್ದೀನಿ, ಯಾರು ಈ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಅಥ್ಲೀಟ್ಸ್ ಇರ್ತಾರೋ ಅವರು ತುಂಬಾ ಕಾನ್ಷಿಯಸ್ ಇರ್ತಾರೆ. ಅಂದರೆ ನೆಕ್ಸ್ಟ್ ನೀವು ಇನ್ನೊಂದು 10-20 ವರ್ಷ ನೋಡಿದ್ರು ಅದರಲ್ಲೂ ಎರಡು ರೀತಿ ಇದೆ. ಒಬ್ಬರು ನಾನು ನನ್ನ ಯಂಗ್ ಏಜಲ್ಲಿ ನಾನು ಅಥ್ಲೀಟ್ ಆಗಿದ್ದೆ, ನಾನು ಅಷ್ಟು ಕಿಲೋಮೀಟರ್ ಓಡ್ತಿದ್ದೆ, ಇಷ್ಟು ಕಿಲೋಮೀಟರ್ ಮ್ಯಾರಥಾನ್ಸ್ ಓಡ್ತಾ ಇದ್ದೆ ಅನ್ನೋರು ನೆಕ್ಸ್ಟ್ ಜೋರ್ ಟಮ್ಮಿ ಬೆಳೆಸ್ಕೊಂಡು ವೇಟ್ ಗೇನ್ ಮಾಡಿಕೊಂಡು ನನಗೆ ಇವಾಗ ಐ ಆಮ್ ಇನ್ ಟು ಸ್ಟ್ರೆಸ್, ಐ ಕಾಂಟ್ ಹೆಲ್ಪ್ ಇಟ್ ಅಂತಾರೆ. ಏಜ್ ಆಲ್ಸೋ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಅದೇ ಅಥ್ಲೆಟಿಕ್ಸ್ನಲ್ಲಿ ಮತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟೀಸಲ್ಲಿ ಇದ್ದವರು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಯಾಕಾಗತ್ತದು? So I can give you 2 examples. Okay. I met both of them. One is Rahul Dravid. He's fit even to date. Okay. I met Roger Binney. So he is out of shape. I was like sure when he was my idol. He was one of the good looking cricketers avaga. ನೀವು ಯಾಕೆ ಹಿಂಗಾಗ್ಬಿಟ್ರಿ ಸ್ವಾಮಿ ಅಂತ. ಸೊ ಸಮ್ವೇರ್ ಯು ಲೆಟ್ ಗೋ. ಅದೇ ನೀವು ಎವ್ರಿ ಟೈಮ್ ಯು ವಾಂಟ್ ಟು ಮೇಕ್ ದೆಮ್ ಲೆಟ್ ಗೋ. ಏನು ಅವರನ್ನ ಅಂದರೆ ಅದರಿಂದ ಆಚೆಗೆ ಯಾರು ತಗೊಂಬರ್ತಾರೆ, ಏನು ತಗೊಂಬರುತ್ತೆ? ಇಸ್ ಇಟ್ ಅ ಸಿಚುವೇಶನ್ ಆರ್ ಎನ್ ಎಮೋಷನಲ್ ಥಿಂಗ್? ಮೇ ಬಿ ಎಮೋಷನಲ್ ಸಿಚುವೇಶನ್, ಔಟ್ ಆಫ್ ಆ್ಯಕ್ಷನ್. ಮತ್ತು ಏನೋ ಇಷ್ಟು ವರ್ಷ ಮಾಡಿದ್ದೀನಿ, ಇನ್ನೇನು ಮಾಡೋದು, ವಯಸ್ಸಾಯ್ತಲ್ಲ, ಆ ಥರ ಎಲ್ಲ. ನೀವು ಯಾವಾಗ ಹಂಗೆ ಅನಿಸಿದ್ರು ಯು ಹ್ಯಾವ್ ಟು ಥಿಂಕ್ ಬ್ಯಾಕ್ ಅಬೌಟ್ ಹೆಲ್ತ್. ಇಲ್ಲ ನಾನು ಏನು ಮಾಡಿದ್ರು ನಾನು ಆರೋಗ್ಯಕ್ಕೋಸ್ಕರ ಮಾಡ್ತೀನಿ ಅನ್ನೋದು. ಸೊ ಸಿಕ್ಕಾಪಟ್ಟೆ ತಿನ್ನೋದು ಇಟ್ಸ್ ನಾಟ್ ಗುಡ್. ಏನು ತಿಂದೇ ಇರೋದು ಇಟ್ಸ್ ನಾಟ್ ಗುಡ್. ಇಟ್ಸ್ ಗೋನ್ ಟು ಹ್ಯಾವ್ ಎಫೆಕ್ಟ್ ಆನ್ ಯೋರ್ ಸ್ಟಮಕ್, ಆನ್ ಯೋರ್ ಹೆಲ್ತ್. ಆ್ಯಸಿಡಿಟಿ, ಅಲ್ಸರ್, ಮತ್ತು ಯುನೋ ಇದು ಬರ್ಪಿಂಗ್, ಮತ್ತು ಹಾರ್ಟ್ ಬರ್ನ್, ಇದೆಲ್ಲ ವೆರಿ ಕಾಮನ್ ಇಶ್ಯೂಸ್. ಕೇಳಿ ಒಂದು 5 ಜನಕ್ಕೆ ಕೇಳಿದ್ರೆ 4 ಜನಕ್ಕಾದ್ರೂ ಇರುತ್ತೆ. ಟೈಮ್ ಸರಿಯಾಗಿ ಯಾರೂ ಊಟ ಮಾಡೋದಿಲ್ಲ, ಏನೋ ಒಂದು ತಿಂತಾರೆ. ಓಕೆ, ಡೀಪ್ ಫ್ರೈಡ್ ಐಟಮ್ಸು. ಮತ್ತು ಈಗಂತೂ ಆ್ಯಪ್ಸ್ ಇದೆ, ಎಲ್ಲೂ ಹೋಗಂಗೂ ಇಲ್ಲ, ಡ್ರೆಸ್ ಮಾಡಿಕೊಂಡು ಅದೇ ಬಂತಂದು ಹಾಕ್ಬಿಟ್ಟು ಹೋಗ್ಬಿಡುತ್ತೆ. ಸೊ ಆ ಮೂವ್ಮೆಂಟ್ ಕಟ್ ಆಗ್ತಿದೆ, ಮತ್ತು ಏನೋ ಕನ್ವೀನಿಯನ್ಸ್ ಜಾಸ್ತಿ ಆಗಿದೆ. ಸೊ ಕೂತಲ್ಲೇ ಎಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಅಂತೂ ನಿಂತೇ ಹೋಗಿದೆ. ಎಲ್ಲ ಕೌಚ್ ಪೊಟ್ಯಾಟೋಸ್ ಆಗಿಬಿಡ್ತಿದ್ದಾರೆ, ಎಸ್ಪೆಷಲಿ ಪೀಪಲ್ ಆರ್ ಗೋಯಿಂಗ್ ಟು ಆಫೀಸ್. ವೈ ಇಟ್ ಹ್ಯಾಪನ್ಸ್ ಅಂದರೆ ನೀವು ಸೋಷಿಯಲ್ ಅನಿಮಲ್ಸ್ ಇರ್ತೀರಿ, ಎಲ್ಲರನ್ನೂ ಭೇಟಿ ಆಗ್ತಿರ್ತೀರಿ, ಒಬ್ಬೊಬ್ಬರ ಲೈಫ್ ಸ್ಟೈಲ್ಸು ನೋಡ್ತಾ ಇರ್ತೀರಿ. ಅದು ಪ್ರೇರಣೆ ಮಾಡಬೇಕು, ಇಟ್ ಶುಡ್ ಇನ್ಸ್ಪೈರ್ ಯು. ಎಸ್. ಆದರೆ ತುಂಬ ಜನ ನನಗೆ ವರ್ಕಿಂಗ್ ಅವರ್ಸ್ ಸರಿ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಬಟ್ ನೀವು ಒಂದು ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ, ಅವ್ರು ಹೇಳ್ತಾ ಇರ್ತಾರೆ ಟಿಪ್ಸ್, ನಾವು ಯಾರೂ ಫಾಲೋ ಮಾಡೋದಿಲ್ಲ ಅಂತ. ಯು ಗೆಟ್ ಇನ್ಸ್ಪೈರ್ಡ್. ಓಕೆ, ನೌ ಎವ್ರಿಬಡಿ ಹಿಯರ್ ಇನ್ ದಿಸ್ ಸ್ಟುಡಿಯೋ ವಿಲ್ ಬಿ ಇನ್ಸ್ಪೈರ್ಡ್. ಓ, ಇಟ್ಸ್ ಸೋ ಇನ್ಸ್ಪೈರಿಂಗ್. ವೈ ಇಟ್ ವೋಂಟ್ ಕಂಟಿನ್ಯೂ? ಇನ್ಸ್ಪಿರೇಷನ್, ಮೋಟಿವೇಶನ್ ಇಸ್ ಅನ್ ಇಮೋಷನ್. ಆ ಒತ್ತಿಗಿರುತ್ತೆ, ಬೇಕಂದ್ರೆ ಒಂದು 24 hours ಇರುತ್ತೆ. ಆಮೇಲೆ ಹಳೆ ಓಲ್ಡ್ ಹ್ಯಾಬಿಟ್ಸ್. ಈಗ ನನಗೂ ಇವಾಗ ನಾನು ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡೋದ್ನ ನನಗೆ ಫುಲ್ ಚಾರ್ಜ್ ಅಪ್ ಆಗ್ತೀನಿ. ನಾಳೆ ಬೆಳಗ್ಗೆಯಿಂದ ಐ ಆಮ್ ಗೋನ್ ಟು ಚೇಂಜ್ ಮೈ ರೊಟೀನ್ ಅಂತ ಹೇಳ್ತೀನಿ. ಐ ಆಮ್ ಗೋನ್ ಟು ಕೀಪ್ ಮೈ ಪ್ಲೇಟ್ ವೆರಿ ಕ್ಲೀನ್ ಅಂತ ಅನ್ಕೋತೀನಿ. 10,000 ವಾಕ್ ಮಾಡಲೇಬೇಕು, ಸ್ಟೆಪ್ಸ್ ವಾಕ್ ಮಾಡಲೇಬೇಕು ಅನ್ಕೋತೀನಿ. ಬಟ್ ಆ ಮೋಟಿವೇಶನ್ ಏಕ್ದಮ್ ಡ್ರಾಪ್ ಆಗುತ್ತೆ. ಒಂದು ದಿನ ಮಾಡ್ತಾರೆ,
ನಾನು ತುಂಬಾ ಜನ ನೋಡಿದೀನಿ, ಹೋಗ್ತಾರೆ ಜಿಮ್ ಬಟ್ಟೆಗಳನ್ನ ಇಷ್ಟು ಎತ್ಕೊಂಡಿರ್ತಾರೆ, ನಾಳೆಯಿಂದ ನಾನು ಚೇಂಜ್ ಮೈ ಲೈಫ್, ನಾಳೆಯಿಂದ ನಾನು ಬೇರೆನೇ ಇರ್ತೀನಿ ಅಂದಿರ್ತಾರೆ. ನೆಕ್ಸ್ಟ್ ಹೋಗಿ ಕೇಳಿದಾಗ ಅದ್ರ ಟ್ಯಾಗು ತೆಗ್ದಿರಲ್ಲ. ವೈ ಇಟ್ ಹ್ಯಾಪನ್ಸ್? ಯಾಕೆ ಮೋಟಿವೇಶನ್ ಎಲ್ಲಿ ಲೂಸ್ ಆಗತ್ತೆ? ಯು ನೀಡ್ ಮೋಟಿವೇಶನ್ ಆನ್ ಎವ್ರಿ ಡೇ ಬೇಸಿಸ್. ನಾವು ಸ್ನಾನ ಯಾವ ರೀತಿ ದಿನ ಮಾಡ್ಕೋತೀವೋ ಮೋಟಿವೇಶನು ಅದೇ ರೀತಿ ಬೇಕು. ಓಕೆ, ಅದು ಒಂದು ಕಡೆ ಎಲ್ಲ ಅದ್ರ ದೊಡ್ಡದಾಗಿ ಹಾಕೊಂಬಿಡಿ, ಫ್ರಿಜ್ ಮೇಲೆ, ಬೆಡ್ರೂಮಲ್ಲಿ, ಡೈನಿಂಗ್ ಟೇಬಲ್ ಮೇಲೆ, ಎವ್ರಿಥಿಂಗ್ ಐ ಆಮ್ ಡೂಯಿಂಗ್ ಇಸ್ ಫಾರ್ ಮೈ ಹೆಲ್ತ್ ಅಂತ. ಅದು ಯಾವಾಗ ನೀವು ಹೆಲ್ತ್ಗೆ ಮಾಡ್ತೀರೋ ಎವ್ರಿಥಿಂಗ್ ವಿಲ್ ಯು ಲುಕ್, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಎನರ್ಜಿ ಚೆನ್ನಾಗಿರುತ್ತೆ. ನೀವು ಕೇಳಿದ್ರಲ್ಲ ಎನರ್ಜಿ ಅಂತ, ಇಟ್ಸ್ ಬಿಕಾಸ್ ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ಸೊ ಈಗ ದಿನಕ್ಕೆ ಒಂದು 4 ಕ್ಲಾಸಸ್ ತೊಗೊಂಡು ಸೋಷಿಯಲ್ ಲೈಫ್ ವಾಸ್ ಆಲ್ಸೋ ವೆರಿ ಆ್ಯಕ್ಟಿವ್ ಆಫ್ ಮೈಂಡ್. ಸೊ ಇನ್ನೂ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಹೌ ಕ್ಯಾನ್ ಐ be active if I'm not eating right kind of food, if I'm not resting? ಆ ರೆಸ್ಟ್ ಅನ್ನೋದೇ ಹೋಗ್ಬಿಟ್ಟಿದೆ. ಈ ಮೊಬೈಲ್ ಫೋನು, ಸೀರೀಸು ಅದೆಲ್ಲ ಬಂದಮೇಲೆ ರೆಸ್ಟ್ ಅನ್ನೋದೇ ಹೋಗ್ಬಿಟ್ಟಿದೆ. ಸ್ಲೀಪ್ ಹೋಗಿದೆ. ಸ್ಲೀಪ್ ಇಸ್ ರಿಜುವಿನೇಷನ್. ಸೆಲ್ಯುಲಾರ್ ಲೆವೆಲಲ್ಲಿ ನಿಮ್ಗೆ ರಿಜುವಿನೇಷನ್ ಆಗುವಂಥ ಒಂದು ಆಪರ್ಚುನಿಟಿ. ಸೊ ಲೆಸ್ ಸ್ಲೀಪ್ ಒಬೇಸಿಟಿಗೆ ಆ್ಯಂಡ್ ಹೆಲ್ತಿಗೆ ಹೆಂಗೆ ಎಫೆಕ್ಟ್ ಮಾಡ್ತಾ ಇದೆ? ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಟೈಮ್ಸ್ ಹ್ಯಾಪನ್ಸ್ ವಿತ್ ಅಸ್ ಆಲ್ಸೋ. ನಾವು ಇನ್ನೇನೋ ಸರ್ಚ್ ಮಾಡ್ತಿರ್ತೀವಿ, ನಾಳೆ ಬೆಳಗ್ಗೆ ಏನೇನೋ ಡಿಬೇಟು ಮತ್ತೊಂದು ಇರುತ್ತೆ. ವಿಲ್ ಬಿ ಸರ್ಚಿಂಗ್, ವಿಲ್ ಬಿ ರೈಟಿಂಗ್ ಸಮಥಿಂಗ್, ವಿಲ್ ಬಿ ರೀಡಿಂಗ್ ಸಮಥಿಂಗ್, ಸಮ್ಟೈಮ್ಸ್ ರೀಲ್ಸ್, ಇಟ್ ಹ್ಯಾಪನ್ಸ್. ಬಟ್ ಅದು ತುಂಬ ಜನರ, ನಂದಾದರೆ ನಾನು ಪರ್ಸ್ನಲಿ ನಾನು ಹೇಳ್ಕೊಳ್ತಿರೋದು, ಕೆಲವೊಂದು ದಿನಗಳಾಗತ್ತೆ ಹಾಗೆ. ಸಮ್ಟೈಮ್ಸ್ ಐ ವಿಲ್ ಬಿ ರೀಡಿಂಗ್ ಸಮಥಿಂಗ್, ಐ ವಿಲ್ ಬಿ ವಾಚಿಂಗ್ ಸಮಥಿಂಗ್, ಐ ಹ್ಯಾವ್ ಟು ಫಿನಿಶ್ ಅನ್ಕೊಂಡು ಸುಮ್ಮನೆ ಆಗ್ಬಿಡುತ್ತೆ. ಬಟ್ ತುಂಬ ಜನ ನಾನು ಕೇಳಿದ ಹಾಗೆ ದೇ ಕಂಟಿನ್ಯೂ ಫಾರ್ ವೀಕ್ಸ್. ಹೌದು, ಎವ್ರಿ ಡೇ. ಯಾವಾಗ ನೀವು ನಿದ್ದೆ ಮಾಡ್ತೀವಿ 4 in the morning ಅಂತಾರೆ, 3 in the morning ಅಂತಾರೆ. In my case sometimes do happen, not 3-4, like 1:30 ಹಂಗಾಗತ್ತೆ. ಸಮಥಿಂಗ್ ಏನೋ ಓದ್ತಿರ್ತೀವಿ, sometimes happens. But I have seen many youngsters doing it. ಅದು ಸ್ಪೆಷಲಿ ಸ್ಕ್ರಾಲ್ ಮಾಡ್ತಾ ನಿದ್ದೆಗೆಡ್ತಾ ಇರ್ತಾರೆ. ನಿದ್ದೆ ಫಿಟ್ನೆಸ್ ಆ್ಯಂಡ್ ಹೆಲ್ತ್ ಹೆಂಗೆ ಎಫೆಕ್ಟ್ ಮಾಡುತ್ತೆ? ಡೆಫಿನೆಟ್ಲಿ ಇಟ್ ವಿಲ್ ಎಫೆಕ್ಟ್. ಎವ್ರಿಥಿಂಗ್ ವಿಲ್ ಗೆಟ್ ಎಫೆಕ್ಟೆಡ್. ಫಸ್ಟ್ ಆಫ್ ಆಲ್ ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲ ಹೋಗ್ಬಿಟ್ಟಿರುತ್ತೆ ನೆಕ್ಸ್ಟ್ ಡೇ. ಸೊ ಲೆಟ್ ಮಿ ಟೆಲ್ ಯು, ಈಗ 7 to 8 hours ಕ್ವಾಲಿಟಿ ಸ್ಲೀಪ್ ಬೇಕು, ಮಸ್ಟ್. That is why it's called sleeping beauty, beauty sleep. So because rejuvenation is happening. ಓಕೆ, ನಿಮ್ಮ ಸ್ಕಿನ್ ಸ್ಟ್ರಕ್ಚರ್ ಆಗ್ತಾಯಿದೆ, ಎನರ್ಜಿ ಲೆವೆಲ್ ಸ್ಟ್ರಕ್ಚರ್ ಆಗ್ತಾಯಿದೆ, ಆಲ್ ದೋಸ್ ಥಿಂಗ್ಸ್ ಹ್ಯಾಪ್ನಿಂಗ್. ಇವಾಗ ನೀವು 1 ಗಂಟೆ ರಾತ್ರಿಗೆ ಮಲ್ಕೊಂಡ್ಬಿಟ್ಟು 8 hours ಕ್ಯಾಲ್ಕುಲೇಟ್ ಮಾಡಿಕೊಂಡು 9-10 ಗಂಟೆ ಎದ್ದರೆ ಐ ಗಾಟ್ ಮೈ 8 hours ಅಂದರೆ ಇಟ್ಸ್ ರಾಂಗ್. ಸರ್ಕೇಡಿಯನ್ ರಿದಮ್ ಇರುತ್ತೆ. ನೀವು 10:30 ಒಳಗಡೆನೆ ಮಲ್ಕೊಳ್ಬೇಕು, ಆ 10:30 ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಬಟ್ ಎಲ್ಲರೂ ಅಷ್ಟು ಬ್ಲೆಸ್ಡ್ ಇರಲ್ಲ ವನಿತಾ ಅವರೇ. ದಟ್ ಇಸ್ ದೇರ್. ಸಮ್ಟೈಮ್ಸ್ ಶಿಫ್ಟ್ ಮುಗಿಯೋದೇ 12 ಇರುತ್ತೆ, ಸಮ್ಟೈಮ್ಸ್ ನೈಟ್ ಶಿಫ್ಟ್ಸ್ ಇರುತ್ತೆ. How to balance it? Balance it. How to, I mean,